ಲೆವೆಲ್ ಟಾರ್ಚರ್ ಕೊಡ್ತಾರೆ. ಯಾರು ಹಂಗ ಅನ್ನೋದು ನಿನಗೆ? ಕೇಳಿದ್ರೆ ವಾರ್ಡನ್ಗೆ ಫೋನ್ ಹಚ್ಚಂತಾರೆ. ನಾವು ಮಾರ್ನಿಂಗರ ಫೋನ್ ಹಚ್ಚಿ ಕೊಟ್ಟಿದ್ದೀನಿ. ಮತ್ತೆ ಹೋದಂದ್ರೆ ಈಗ ಕೊಡಲ್ಲ ಆ ಕಡೆ, ಮತ್ತೆ ವಾರ್ಡನಿಗೆ ಕಾಲ್ ಮಾಡಂತಾರೆ. ಈಗ ಇನ್ನೂ ಊಟ ಮಾಡಿಲ್ಲ ನಾನು ಇದುವರೆಗೆ. ಆದ್ರು ಅಷ್ಟೇ ಟಾರ್ಚರ್ ಕೊಡ್ತಾರೆ. ಇವತ್ತು ಊಟನೇ ಮಾಡಿಲ್ಲ? ಇಲ್ಲ ಮಾಡಿಲ್ಲ ನಾನು ಇನ್ನು. ಬೆಳಗ್ಗೆ ಕೊಟ್ಟಿಲ್ಲ ಗಂಡ ಊಟ. ಯಾಕೆ ಕೇಳಿದ್ರೆ ನೀವು ಹೆಚ್ಚುವರಿ ವಿದ್ಯಾರ್ಥಿನ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಏನ್ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಹೇಳ್ತಾರೆ. ಈಗ ಅವ್ರ ಹೆಚ್ಚುವರಿ ವಿದ್ಯಾರ್ಥಿಗಳು ಮತ್ತೆ ಸೇರ್ಸ್ಕೊಂಡ್ರೆ ಯಾಕೆ ಸೇರ್ಸ್ಕೊಂಡ್ರ ಅಂತವ್ರು? 1.5 ವರ್ಷ ಆಯ್ತು. 2 ತಿಂಗಳಿಗೆ ವಾರ್ಡನ್ಗಳು ಚೇಂಜ್ ಆಗ್ತಾ ಇದಾರೆ. ನೀನ್ ಇಲ್ಲಿ ಬಂದ್ ಎಷ್ಟು ವರ್ಷ? ನಾವು 1.5 ವರ್ಷ ಆಯ್ತು. ಏನ್ ಓದ್ತಿರೋದು ನೀನು? B.Ed ಓದ್ತಾ ಇದ್ದೀವಿ. 500 ಕಿಲೋಮೀಟರ್ ಇಂದ ಬಂದಿದ್ದೀವಿ. ನಾವು ಡೈಲಿ ಒಂದಕ್ಕೆ ಹೊರಗೆ ಊಟ ಮಾಡಕ್ಕಾಗಲ್ಲ. ಅದೆಲ್ಲ ಹೇಳಿದ್ರೆ ಯಾಕೆ ಸುಮ್ಮನಿದ್ದೆ? ಇಷ್ಟೇ ಸುಮ್ಕಿರ. ಅವ್ರು ಯಾರು ಮಾಡ್ಕೊಂಡಿಲ್ಲ, ನಮ್ಗೆ ತಮ್ಮ ಯಾರು ಮಾಡ್ಕೊಂಡಿಲ್ಲ. 2 ತಿಂಗಳಿಗೆ ವಾರ್ಡನ್ ಚೇಂಜ್ ಆಗೋದಕ್ಕೆ ಯಾರು ಏನು ಕೇಳಿಲ್ಲ. ಈಗ ಒಂದ್ ತಿಂಗಳ ಹಿಂದ್ಗಡೆ ವಾರ್ಡನ್ ಚೇಂಜ್ ಆಗಿದ್ದಕ್ಕೆ ಇದಷ್ಟು ಕೇಳ್ತಾ ಇದಾರೆ. ನೀವು ಹೆಚ್ಚುವರಿ ವಿದ್ಯಾರ್ಥಿ ಹೊರಗೆ ಹೋಗಿ, ಅದು ಮೇನ್ ಆಗಿ ಗ್ಯಾಸ್ ಪ್ರಾಬ್ಲಮ್ ಒತ್ತಿ ಹೇಳಿ ನಮ್ಮನ್ನ ಹೊರಗೆ ಕಳ್ಸಕ್ ಪ್ರಯತ್ನ ಮಾಡ್ತಾವ್ರೆ. ಈಗ ಡೈಲಿ ಎಷ್ಟು ಜನ? 160 ಮೆಂಬರ್ಸ್ ಅದಾರ. 160 ಮೆಂಬರ್ಸ್ ಅಷ್ಟು ಜನ ಊಟ ಮಾಡ್ತಾರಲ್ಲ ಡೈಲಿ? ಮಾಡ್ತಾರೆ. ಉಳ್ಕೊಂಡಿದ್ದ ಏನ್ ಮಾಡ್ತಾರ ಗೊತ್ತಿಲ್ಲ. ಮತ್ತೆ ನಿಮಗೆ ಊಟ ಕೊಡಕ್ಕೆ ಅಂತ ಅವ್ರಿಗೆ ರೋಗ? ಊಟ ಅಡಿಗೆ ಮಧ್ಯಾಹ್ನ ಮಾಡ್ತಾರೆ. ಆದ್ರೆ ಅದು ಅಡಿಗೆ ರೈಸ್ ಮಾಡಿದ್ದು ಜಾಸ್ತಿ ಮಾಡ್ತಾರೆ ಸ್ವಲ್ಪ. ಅದು ಊಟ ಮಾಡಿ ಮಿಕ್ಕಿರುತ್ತೆ, ಅದು ಹಂಗೆ ಇಟ್ಟಿರ್ತಾರೆ. ಅದು ಮತ್ತೆ ನೈಟ್ ಬರ್ತೀವಲ್ಲ ನಾವು. ಈಗ ಸ್ವಲ್ಪ ಕಡಿಮೆ ಜನ PUC ಎಲ್ಲರೂ ಹೋದ್ರು, ಅದಕ್ಕೆ ಕಡಿಮೆ ಜನ ಇದೀವಿ. ಇದಕ್ಕೆ ಅದೇ ರೈಸ್ ನಮಗ್ ಕೊಡ್ತಾರೆ. ಆ ರೈಸ್ ಏನಿದ್ರೆ ಕೆಳಗಡೆ ಎಲ್ಲ ನೀರಿರುತ್ತೆ, ಅದು ತಿನ್ನಕ್ ಆಗಲ್ಲ. ಏನಾದ್ರೂ ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಅಪ್ಪ, ಗ್ಯಾಸ್ ಇಲ್ಲ ಅಂತಂದ್ ಹೇಳ್ತಾರೆ. ಅದನ್ನ ಊಟ ಆದ್ರೆ ಹೆಂಗ ಸರ್ ತಿನ್ನಕ್ ಆಗತ್ ನಮ್ಮಿಂದ? ಏನಾರು ಕೇಳ್ರಿ ಈ ರೀಸನ್ ಹೇಳ್ತಾರೆ. ಮತ್ತೆ ಕರೆಕ್ಟ್ ವಾಶ್ರೂಮ್ ಕ್ಲೀನ್ ಮಾಡಲ್ಲ, ಏನ್ ಅದಕ್ಕೆ ಯಾವ್ದನ್ನು ಪ್ರಶ್ನೆ ಮಾಡಿಲ್ಲ ನಾವು. ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ 1.5 ವರ್ಷದಿಂದ ಇದೀವಿ. ಏನಾದ್ರು ಕೇಳಿರ ಕರೆಕ್ಟ್ ರೆಸ್ಪಾನ್ಸ್ ಇಲ್ಲ. ಲೆಟರ್ ಬರ್ದು ಸಾಕಾಗಿ ಹೋಯ್ತು. ಹಂಗಾಗಿ ನಾವೂನು ಕೈ ಬಿಟ್ಟಿದೀವಿ. ನಮಗೆ ರೆಸ್ಪಾನ್ಸ್ ಬಂದ್ರೆ ನಾವೇನಾದ್ರು ಮಾಡ್ತೀವಿ, ಅವ್ರನ್ನ ಮಾಡ್ತಿಲ್ಲ. ಈಗ ಊಟ ಇಲ್ಲಿವರೆಗಾದ್ರೂ ಸಹಿಸ್ಕೊಂಡಿದೀವಿ, ಇನ್ಮೇಲಿನ ಸಹಿಸ್ಕೊಳಕ್ ಆಗ್ತಿಲ್ಲ ನಮ್ಮಿಂದ. ಅದಕ್ಕೆ ಈ ಪ್ರತಿಭಟನೆ ಮಾಡಕತ್ತೀವಿ. ಕಳೆದ ಒಂದು ವಾರದಿಂದ ಹಾಸ್ಟೆಲಲ್ಲಿ ಏನು ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಊಟ ಕೊಡ್ತಿರ್ಲಿಲ್ಲ. ನಾರ್ತ್ ಕರ್ನಾಟಕದಿಂದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತೆ ಅರಸೀಕೆರೆ ಭಾಗ, ಈಗ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಯುದ್ಧ ಅಂತ ಹೇಳ್ಬಿಟ್ಟು, ಯುದ್ಧ ಆದ್ರೆ ಗ್ಯಾಸ್ ಬರ್ತಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಮೊದಲು ಊಟನ ನಿಲ್ಸಿದ್ದಾರೆ. ಎಲ್ಲಿ ಹೊರ ಇನ್ಫ್ಲುಯೆನ್ಸ್ ವಿದ್ಯಾರ್ಥಿಗಳಿಗೆ. ಒಂದು ಎರಡನೇದೇನಂದ್ರೆ, ವಿದ್ಯಾರ್ಥಿಗಳಿಗೆ ಊಟ ನಿಲ್ಸಿದ್ದಾರೆ, ಆದ್ರೆ ದಿನ 2 ಬಕೆಟ್ ಊಟ ಉಳಿತೈತೆ. ಆ ಅನ್ನನು ಕೂಡ ಅವರು ಮಕ್ಕಳಿಗೆ ಊಟ ಬಡಿಸ್ತಾರೆ. ಎರಡನೇದು, ಇವತ್ತು ಏನಾಗಿದೆ, ಇವತ್ತು ಮಂಗಳವಾರ ಹಾಸ್ಟೆಲ್ ಚಿಕನ್ ಸಾರ್ ಇತ್ತು. ಚಿಕನ್ ಇದ್ದಂತ ಪಕ್ಷದಲ್ಲಿ ಮಕ್ಕಳು ಚಿಕನ್ ಚೆನ್ನಾಗಿಲ್ಲ ಮತ್ತೆ ಚಿಕನ್ ನಲ್ಲಿ ರೆಕ್ಕೆ ಪಕ್ಕಗಳು ಇದಾವೆ ಅಂತ ಕೇಳಿದಂತ ಪಕ್ಷದಲ್ಲಿ ವಾರ್ಡನ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ, ಇಲಾಖೆಯರ ಹಿಂಗ್ ಕೊಡ್ತಾವ್ರೆ, ನಾನು ಕೊಡ್ತೀನಿ, ನೀವೇನ್ ಮಾಡ್ತೀರಾ, ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ, ನೀವು ಇಲಾಖೆನ ಕೇಳ್ಕೊಳ್ಳಿ ಅಂತೇಳಿ ಒಂದು 10 ವಿದ್ಯಾರ್ಥಿಗಳಿಗೆ ಧಮಕಿ ಹಾಕಿದ್ದಾರೆ. ಇಂತಹ ಕೇಳಕ್ಕೆ ನಾನು ಒಂದು 8 ಗಂಟೆ ಸುಮಾರು ಇಂಥ ಕೇಳಕ್ ಬಂದಾಗ, ಸರ್ ಏನ್ ಸರ್ ಚಿಕನ್ ಊಟ ಹಿಂಗ್ ಚೆನ್ನಾಗಿಲ್ವಂತಲ್ಲ, ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳ ಪಕ್ಷದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದು ಜೊತೆಗೆ ವಾರ್ಡನ್ ಸರ್, ನಿನ್ನ ನಾನು ಎಲ್ಲಿ ಹೊಡಿಸ್ಬೇಕು ನಾನು ಹೊಡಿಸ್ತೀನಿ, ನಿನ್ ಮೇಲೆ ಕೇಸ್ ಮಾಡ್ತೀನಿ, ಇದು ನಾನು ಶಪಥ ಮಾಡ್ತಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ಆ ನಂತರ ವಿದ್ಯಾರ್ಥಿಗಳು ವಿಡಿಯೋ ಇದ್ದಾರೆ, ಅಲ್ಲಿಯ ಅಡುಗೆ ಭಟ್ರುಗಳು ಏನಿದ್ದಾರೆ ಅವರು ವಾರ್ಡನ್ನ ತಳ್ಕೊಂಡು ಹೋದ್ರು. ಸರ್ ಇಲ್ಲ ಸರ್, ಬನ್ನಿ ಸರ್, ಬೇಡ ಸರ್, ವಿದ್ಯಾರ್ಥಿಗಳ ಮೇಕೆ ಏನು ಗಲಾಟೆ ಮಾಡ್ತಾ ಇದೀರಿ ಅಂತವ. ಆದ್ರೂ ಕೂಡ ವಾರ್ಡನ್ನು ಚಾಲೆಂಜ್ ಹಾಕಿ, ನಾನು ನಿಮ್ಮ ವಿದ್ಯಾರ್ಥಿಗಳು ಯಾರು ಗಲಾಟೆ ಮಾಡಿದ್ರೆ ಅಷ್ಟು ವಿದ್ಯಾರ್ಥಿಗಳ ಹೊಡಿಸ್ತೀನಿ, ಮತ್ತೆ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಚಾಲೆಂಜ್ ಮಾಡಿ ಹೋಗಿದ್ದಾರೆ. ನಮಗೆ ಮೇಲಾಧಿಕಾರಿಗಳು ಬರೋವರೆಗೂ ನಮಗೆ ರಾತ್ರಿ ಪ್ರತಿಭಟನೆ ನಡೆಸ್ತಾನೆ ಇರ್ತೀವಿ. ಈ ಪ್ರತಿಭಟನೆ ಬೆಳಗಾನ ಮುಂದುವರಿತಾನೆ ಇರ್ತದೆ. ಊಟದಲ್ಲಿ ಕಳಪೆ ಇತ್ತು, ಹಾಸ್ಟೆಲ್ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ. ವಿದ್ಯಾರ್ಥಿಗಳು ಎಲ್ಲಾನು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಈಗ ನೀವು ಹಾಸ್ಟೆಲ್ಗಳನ್ನ ನೋಡ್ಬೋದು, ವಾಶ್ರೂಮ್ಗಳು ಸರಿ ಇಲ್ಲ, ರೂಮ್ಗಳು ಸರಿ ಇಲ್ಲ, ಮತ್ತೆ ಸೊಳ್ಳೆ ತಿಗಣೆಗಳ ಕಾಟ ಜಾಸ್ತಿ ಇದೆ. ಎಲ್ಲಾ ನಡುವೆಗಳು ವಿದ್ಯಾರ್ಥಿಗಳು ಅನುಸರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ವಾಶ್ರೂಮ್ಗಳಿಗೆ ಒಂದ್ಸಲಿ ಹೋಗಿ ನೋಡ್ಬಿಟ್ರೆ ಸುಸು ಮಾಡೋಕ್ಕೂ ಮನಸ್ಸಾಗಲ್ಲ, ಅಷ್ಟು ಕೆಟ್ಟು ಹೀನಾಯವಾಗಿದ್ದಾವೆ. ಒಂದು ನರಕ ಯಾತನೆ. ಜೈಲಲ್ಲಿರೋ ಕೈದಿಗಳೇ ಎಷ್ಟೋ ಉತ್ತಮವಾಗಿ ಜೀವನವನ್ನ ನಡೆಸ್ತಿದ್ದಾರೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗಿಂತ. ಅದನ್ನು ನಾವು ಹೊರತುಪಡಿಸ್ಕೊಂಡು ನಮ್ಮ ಜೀವನವನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದು ಊಟ ಚೆನ್ನಾಗಿರೋದನ್ನ ಕೊಡಿ ಅಂದಾಗ ಇವರು ತನ್ನ ರಾಜಕೀಯ ಹಿತಾಸಕ್ತಿ ಇದೆ, ವರ್ಚಸ್ಸಿದೆ ಅಂದ್ಬಿಟ್ಟು ನಿನ್ನನ್ನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ, ಅಥವಾ ಎಲ್ಲಿಗೆ ಕರೆಸ್ಬೇಕು ನಾನು ಕರೆಸ್ತೀನಿ, ನಿನ್ನಲ್ಲಿ ಕೇಸ್ ಹಾಕಿಸ್ತೀನಿ ಅಂತ ಅಂದ್ರೆ ಯಾರು ಹೋಗ್ತಾರೆ? ನಾವು ಇಲಾಖೆಯ ಮೇಲಾಧಿಕಾರಿಗಳು ಬರಬೇಕು, ನಾವು ಪ್ರತಿಭಟನೆಯಿಂದ ಹಿಂದೆ ತಗೋಬೇಕು. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು.
ಏನಾರು ಹೇಳಿಲ್ಲ. 2 ಬಕೆಟ್ ಊಟ ಮಿಕ್ತೈತಿ. ಅದನ್ನ ವೇಸ್ಟ್ ಮಾಡೋ ಬದಲು ಒಂದು ವಾರ ಆಯ್ತಾನ ಊಟ ಮಾಡಿ ಅವ್ನು ಗೊತ್ತಾ, ಮಾತಾಡ್ಸಿ. ಒಂದು ವಾರ ವಾರ ಊಟ ಮಾಡಿದ್ರೆ ಊಟ ಮಾಡಿದ್ರೆ ಅವ್ನಿಗೆ ಪ್ರತಿಯೊಂದು 500 ನಾವು ಕೊಪ್ಪಳ ಬೆಂಗಳೂರಿಂದ ಬಂದ್ವಿ ನಾವು. ಅಷ್ಟು ನಮಗೆ ಗೊತ್ತಾಗುತ್ತೆ ನಾವು ಊಟ ಇವನೊಬ್ಬರ ಪ್ರತಿಯೊಬ್ಬ ಊಟ 500 ಕಿಲೋಮೀಟರ್ ಬಂದಿದ್ದೀವಿ ಕಣ ನಾವು. ಊಟ ಹಾಕಲ್ಲ ಹೆಂಗ ಓದಿ ಲೆಕ್ಕ ಮಾಡ್ತಿರ್ತೀವಿ ನಾವು. ಊಟ ಮಾಡೋಣ ಊಟ ಹಾಕಿಲ್ಲ ಊಟ ಯಾರು ಇರುವ ಒಂದಿನ ಕೇಳಿಲ್ಲ ಕಣ ಹೋಗಿ ಅಡಿಗೆ ಚೆನ್ನಾಗಿಲ್ಲ ಆತರ ಏನು ಕೇಳಿಲ್ಲ ನಾವು ಒಂದಿನ ಕೊಡೋದು. ಪ್ರತಿಯೊಂದು ಒಂದು ನಾವು ಹಾಕೊಂಡು ಏನೇ ಒಂದ್ ಮಟ್ಟು ಹೆಚ್ಚುವರಿ ಅಂತ ಹೇಳಿ ಹೇಳ್ಬೇಕಲ್ಲ ನಾವು. ಒಂದೊಂದ್ಸರ್ತಿ ಮಧ್ಯಾಹ್ನ ಮಾಡಿದ್ದಾರೆ ರಾತ್ರಿ ಮಾಡ್ತಿದ್ದಾರೆ. ಎಷ್ಟು ಜನ ಬಂದು ಎಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಮರೆ. ನಿನಗೆ ಒಬ್ಬರಿಗೆ ಊಟ ಕೊಡಕ್ಕೆ ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದಿದ್ರೆ ನೀರು ಹೊಡೆದೋಗಿರುತ್ತೆ. ಏನಾದ್ರೂ ಕೇಳಿದ್ರೆ ಸ್ವಲ್ಪ ಸಾಕಲ್ಲ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಾರ್ಡನ್ಗೆ ಧಿಕ್ಕಾರ, ವಾರ್ಡನ್ಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು.